ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ಇವತ್ತಿನ ವಿಡಿಯೋನಲ್ಲಿ ನಾವು ಯಾವ್ದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೊರಟಿದೀವಿ ಅಂದ್ರೆ ವಿಷ್ಣುವಿನ ದಶಾವತಾರದ 3ನೇ ಅವತಾರದ ಬಗ್ಗೆ, ವರಾಹ ಅವತಾರದ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ವಿಡಿಯೋಸ್ ಅಲ್ಲಿ ನಾವು ಮತ್ಸ್ಯ ಅವತಾರ ಮತ್ತೆ ಕೂರ್ಮ ಅವತಾರದ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಈಗ ವರಾಹ ಅವತಾರದ ಬಗ್ಗೆ, ಅದ್ರ ಹಿಂದೆ ಇರುವಂತ ಸ್ಟೋರಿ ಏನು, ಮತ್ತೆ ಹಂದಿ ಅವತಾರನ ಯಾಕೆ ಪಡ್ಕೊಳ್ಳುತ್ತೆ, ಇದೆಲ್ಲದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಈ ವಿಡಿಯೋನಲ್ಲಿ. ಅದಕ್ಕೂ ಮುಂಚೆ ಕಾಂಚನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೇನೆ ಇವತ್ತಿನ ವಿಡಿಯೋನಲ್ಲಿ ವರಾಹ ಅವತಾರದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ, ಬನ್ನಿ. ಈ ವರಾಹ ಅಂದ್ರೆ ಹಂದಿ ರೂಪ ಅಲ್ವಾ? ಮುಖ ಹಂದಿ ತರ ಇರುತ್ತೆ, ಮತ್ತೆ ದೇಹ ಮನುಷ್ಯ ತರ ಇರುತ್ತೆ. ಇದನ್ನ ವರಾಹ ರೂಪ ಅಂತ ಕರೀತಾರೆ. ಈ ಅವತಾರ ಬಂದು ಸತ್ಯಯುಗದಲ್ಲಿ ಸಂಭವಿಸುತ್ತೆ. ಕಾರಣ ಏನಂದ್ರೆ ಹಿರಣ್ಯಾಕ್ಷ ಅನ್ನೋ ರಾಕ್ಷಸನನ್ನ ಸಂಹಾರ ಮಾಡೋದಕ್ಕೋಸ್ಕರ ವಿಷ್ಣು ವರಾಹ ಅವತಾರ ತಾಳ್ಬೇಕಾಗತ್ತೆ. ಮೊದಲಿಗೆ ನಾವು ಈ ಸ್ಟೋರಿನ ತಿಳ್ಕೊಳ್ಳೋದಕ್ಕೂ ಮುಂಚೆ, ವರಾಹ ಅವತಾರದ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಅದಕ್ಕೆ ಮೂಲ ಆಗಿರುವಂತ ಒಂದು ಸ್ಟೋರಿ ಇದೆ. ನಾವಿವಾಗ ಮೊದಲು ಆ ಸ್ಟೋರಿನ ಏನಂತ ತಿಳ್ಕೊಳ್ಳೋಣ. ಪುರಾಣದ ಪ್ರಕಾರ ವಿಷ್ಣುವಿನ ವೈಕುಂಠದಲ್ಲಿ ಜಯ ಮತ್ತೆ ವಿಜಯ ಅನ್ನೋ ಇಬ್ರು ದ್ವಾರಪಾಲಕರು ಕಾವಲು ಕಾಯ್ತಾ ಇರ್ತಾರೆ. ಅಂದ್ರೆ ಬಾಗ್ಲಲ್ಲಿ ನಿಂತ್ಕೊಂಡು ಕಾವಲು ಕಾಯ್ತಿರ್ತಾರಲ್ಲ ಅಂಥವ್ರು. ಇವ್ರಿಗೆ ವಿಷ್ಣು ಅಂತ ಅಂದ್ರೆ ತುಂಬಾ ಭಕ್ತಿ ಇರುತ್ತೆ, ಪ್ರೀತಿ ಇರುತ್ತೆ. ಇವ್ರ ಕೆಲಸ ಏನಪ್ಪಾ ಅಂತ ಅಂದ್ರೆ ಭಗವಂತ ವಿಷ್ಣುವಿನ ದರ್ಶನ ಮಾಡೋದಕ್ಕೆ ಬಂದಂತವ್ರನ್ನ ಇವರು ಒಳಗಡೆ ಹೋಗೋದಕ್ಕೆ ದಾರಿ ಬಿಡ್ಬೇಕು. ಇದು ಇವ್ರ ಕೆಲಸ ಆಗಿರುತ್ತೆ. ಹೀಗೆ ಒಂದು ದಿನ ಬ್ರಹ್ಮದೇವನ 4 ಜನ ಮಕ್ಕಳು ವಿಷ್ಣುನ ಭೇಟಿ ಆಗ್ಬೇಕು ಅಂತ ಹೇಳಿ ವೈಕುಂಠಕ್ಕೆ ಬರ್ತಾರೆ. ಆ ಟೈಮ್ನಲ್ಲಿ ವಿಷ್ಣು ವಿಶ್ರಾಂತಿ ಪಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಈ ಜಯ ಮತ್ತೆ ವಿಜಯ ಏನ್ ಮಾಡ್ತಾರೆ, ವಿಷ್ಣು ವಿಶ್ರಾಂತಿ ಪಡ್ಕೊಳ್ತಾ ಇದಾರೆ, ಯಾರನ್ನು ಒಳಗಡೆ ಬಿಡೋದು ಬೇಡ ಅಂತ ಹೇಳಿ ಈ 4 ಜನ ಬ್ರಹ್ಮನ್ ಮಕ್ಳು ಬಂದಿರ್ತಾರಲ್ಲ ಅವ್ರನ್ನ ಒಳಗಡೆ ಹೋಗೋದಕ್ಕೆ ದಾರಿ ಬಿಡೋದಿಲ್ಲ. ಅವರು ಅಲ್ಲೇ ಬಾಗ್ಲಲ್ಲೇ ನಿಲ್ಲಿಸ್ಬಿಟ್ಟು ನೀವು ಒಳಗಡೆ ಹೋಗ್ಬೇಡಿ ಅಂತ ಹೇಳ್ಬಿಡ್ತಾರೆ ಅವ್ರಿಗೆ. ಅದಕ್ಕೆ ಆ ಬ್ರಹ್ಮದೇವನ್ 4 ಜನ ಮಕ್ಳು ಹೇಳ್ತಾರೆ, ವಿಷ್ಣು ಭಕ್ತರಿಗೋಸ್ಕರ ಯಾವಾಗ್ಲೂ ಕಾಣಿಸ್ಕೊಳ್ತಾನೆ, ಒಳಗಡೆ ಹೋಗೋದಕ್ಕೆ ದಾರಿ ಬಿಡಿ ಅಂತ ಕೇಳ್ಕೊಳ್ತಾರೆ ಅವರು. ಆದ್ರೂನು ಕೂಡ ಇವರಿಬ್ರು ಅವ್ರನ್ನ ಒಳಗಡೆ ಹೋಗೋದಕ್ಕೆ ದಾರಿ ಬಿಡೋದಿಲ್ಲ. ಅವ್ರ 4 ಜನನು ನೋಡೋದಕ್ಕೆ ಚಿಕ್ಕ ಮಕ್ಳು ತರ ಕಾಣಿಸ್ತಿರ್ತಾರೆ. ಸೊ ಅವ್ರ ಮಾತನ್ನ ಉದಾಸೀನ ಮಾಡಿ ಅವ್ರನ್ನ ಒಳಗಡೆ ಹೋಗೋದಕ್ಕೆ ಅವರು ದಾರಿ ಬಿಡೋದಿಲ್ಲ. ಅವಾಗ ಬ್ರಹ್ಮದೇವನ್ ಮಕ್ಳಿಗೆ ತುಂಬಾ ಕೋಪ ಬಂದು ಈ ಜಯ ಮತ್ತೆ ವಿಜಯನಿಗೆ ಶಾಪ ಕೊಟ್ಬಿಡ್ತಾರೆ ಅವರು. ಏನ್ ಶಾಪ ಕೊಡ್ತಾರೆ ಅಂದ್ರೆ, ನೀವಿಬ್ರು ದೈವತ್ವನ ಕಳ್ಕೊಂಡು ಭೂಮಿ ಮೇಲೆ ಮರ್ತಿರಾಗಿ ಹುಟ್ರಿ ಅಂತೇಳಿ ಶಾಪ ಕೊಟ್ಬಿಡ್ತಾರೆ. ಅವರು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರು ಮಾಡಿರೋ ತಪ್ಪಿಗೆ ಅವರು ಶಾಪ ಕೊಟ್ಬಿಡ್ತಾರೆ. ಇವ್ರ ವಾದ ವಿವಾದ ಎಲ್ಲಾನು ವಿಷ್ಣು ಕೇಳಿಸ್ಕೊಂಡು ತಾಳ್ಮೆಯಿಂದ ಇರ್ತಾರೆ. ಹಾಗೇನೆ ಈ ದ್ವಾರಪಾಲಕರಿಗೆ ಅಹಂಕಾರ ಮತ್ತೆ ಅಜ್ಞಾನ ಬಂದಿದೆ ಅಂತ ಹೇಳಿ ವಿಷ್ಣುಗೆ ಅರ್ಥ ಆಗುತ್ತೆ. ಇದಕ್ಕೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಹೇಳಿ ಎಲ್ಲಾನು ತಿಳಿದಿದ್ರು ಕೂಡ ತಿಳಿದೇ ಇರೋ ತರ ಸುಮ್ಮನೆ ಇರ್ತಾರೆ. ಆಗ ಇವರಿಬ್ರು ಅಹಂಕಾರಕ್ಕೆ ಮಾನಸ ಪುತ್ರರು ಶಾಪನು ಕೊಡ್ತಾರೆ. ನಂತರ ಅದೇ ಟೈಮ್ಗೆ ವಿಷ್ಣು ಅಲ್ಲಿಗೆ ಬಂದ್ಬಿಟ್ಟು ಆ ಮಾನಸ ಪುತ್ರರನ್ನ ಸ್ವಾಗತ ಮಾಡ್ತಾರೆ. ಅವಾಗ ಈ ಜಯ ಮತ್ತು ವಿಜಯನ್ಗೆ ಅವ್ರು ಮಾಡಿರೋ ತಪ್ಪು ಅರಿವಾಗಿ ಪಶ್ಚಾತ್ತಾಪದಿಂದ ವಿಷ್ಣು ಹತ್ರ ಕ್ಷಮೆ ಕೇಳ್ತಾರೆ. ನಮ್ಮ ಅಹಂಕಾರ ಮತ್ತೆ ಅಜ್ಞಾನನ ಕ್ಷಮಿಸ್ಬಿಡಿ, ನಮ್ಗೆ ಇನ್ನ ಒಂದು ಅವಕಾಶ ಮಾಡ್ಕೊಡಿ ಅಂತ ಹೇಳಿ ಅವರು ವಿಷ್ಣು ಹತ್ರ ಕೇಳ್ಕೊಳ್ತಾರೆ. ಅದಕ್ಕೆ ವಿಷ್ಣು ಹೇಳ್ತಾರೆ, ಶಾಪ ಹಿಂದೆ ಪಡ್ಕೊಳ್ಳೋದಕ್ಕಾಗೋದಿಲ್ಲ, ಅದನ್ನ ಅನುಭವಿಸ್ಲೇಬೇಕು. ಆದ್ರೆ ನೀವ್ ಈಗಾಗ್ಲೇನೆ ಪಶ್ಚಾತ್ತಾಪ ಪಟ್ಟಿರೋದ್ರಿಂದ ನಾನ್ ನಿಮ್ಗೆ 2 ಆಯ್ಕೆಗಳನ್ನ ಕೊಡ್ತೀನಿ. ಮೊದಲನೇದು, ನೀವು ಭೂಮಿ ಮೇಲೆ 7 ಜನ್ಮಗಳನ್ನ ತಗೊಂಡು ನನ್ನ ಭಕ್ತರಾಗಿ ಬದುಕಬಹುದು, ಆಮೇಲೆ ವೈಕುಂಠಕ್ಕೆ ಬರಬಹುದು. ಮತ್ತೆ 2ನೇ ಆಯ್ಕೆ ಏನು ಅಂತ ಅಂದ್ರೆ, ನೀವು ಭೂಮಿ ಮೇಲೆ 3 ಜನ್ಮಗಳನ್ನ ತಗೊಂಡು ನನ್ನ ಶತ್ರುಗಳಾಗಿ ಬದುಕಬಹುದು, ಮತ್ತೆ ನನ್ನ ಕೈಯಿಂದನೇ ನಿಮ್ ಸಂಹಾರ ಆಗುತ್ತೆ, ಆಮೇಲೆ ನೀವು ವೈಕುಂಠಕ್ಕೆ ಬರ್ಬೋದು. ಇವೆರಡರಲ್ಲಿ ಯಾವ್ದು ಬೇಕು ನಿಮ್ಗೆ ಆಯ್ಕೆ ಮಾಡ್ಕೊಳ್ಳಿ ಅಂತ ವಿಷ್ಣು ಹೇಳ್ತಾನೆ. ಆಗ ಜಯ ಮತ್ತೆ ವಿಜಯ ವಿಷ್ಣುವಿಂದ 7 ಜನ್ಮದವರೆಗೂ ನಾವು ದೂರ ಇರೋದಕ್ಕಾಗೋದಿಲ್ಲ ಅಂತ ಹೇಳಿ 3 ಜನ್ಮದಲ್ಲಿ ನಿಮ್ಮ ಶತ್ರುವಾಗುಟ್ಟಿ ನಿಮ್ಮಿಂದ ಮೋಕ್ಷ ಪಡ್ಕೊಂಡು ವೈಕುಂಠಕ್ಕೆ ವಾಪಸ್ ಬರ್ತೀವಿ ಅಂತ ಹೇಳ್ತಾರೆ. ಸೊ ಈ ಕಾರಣದಿಂದನೇ ಸತ್ಯಯುಗದಲ್ಲಿ ಮೊದಲನೇ ಜನ್ಮದಲ್ಲೇ ಜಯ ಮತ್ತೆ ವಿಜಯ ಇವರಿಬ್ರು ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶ್ಯಪ ಆಗಿ ಜನ್ಮ ತಾಳ್ತಾರೆ. ಹಿರಣ್ಯಕಶ್ಯಪ ಬಗ್ಗೆ ನರಸಿಂಹ ಅವತಾರದಲ್ಲಿ ತಿಳ್ಕೊಳ್ಳೋಣ. ಈಗ ಹಿರಣ್ಯಾಕ್ಷನ ಸಂಹಾರದ ಬಗ್ಗೆ, ವರಾಹ ಅವತಾರದ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಇನ್ನೂ ಒಂದ್ ಹೇಳ್ಬೇಕು, ಇವರು ಒಟ್ಟು 3 ಜನ್ಮದಲ್ಲಿ ವಿಷ್ಣುವಿನ ಶತ್ರುವಾಗಿ ಹುಟ್ಟಿ ವಿಷ್ಣುವಿಂದನೇ ಮೋಕ್ಷ ಪಡಿತೀವಿ ಅಂತ ಹೇಳಿರ್ತಾರಲ್ಲ. ಸೊ ಮೊದಲನೇ ಜನ್ಮದಲ್ಲಿ ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶ್ಯಪು ಆದ್ರೆ, 2ನೇ ಜನ್ಮದಲ್ಲಿ ರಾವಣ ಮತ್ತೆ ಕುಂಭಕರ್ಣ ಆಗಿರ್ತಾರೆ. ಮತ್ತೆ 3ನೇ ಜನ್ಮದಲ್ಲಿ ದ್ವಾಪರ ಯುಗದಲ್ಲಿ ಶಿಶುಪಾಲ ಮತ್ತೆ ದಂತವಕ್ರ ಆಗಿ ಹುಟ್ಟುತ್ತಾರೆ. ಈ 3 ಜನ್ಮದಲ್ಲೂ ಕೂಡ ವಿಷ್ಣು ಕೈಯಿಂದನೇ ಇವರು ಸಂಹಾರ ಆಗ್ತಾರೆ. ಓಕೆ, ಈಗ ವರಾಹ ಅವತಾರದ ಬಗ್ಗೆ ನೋಡೋದಾದ್ರೆ, ಇವರಿಬ್ರು ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶ್ಯಪು ಇವರಿಬ್ರು ಅಣ್ಣ ತಮ್ಮಂದ್ರಾಗಿ ಹುಟ್ಟುತ್ತಾರೆ. ಈ ಹಿರಣ್ಯಾಕ್ಷ ಬಂದು ಬ್ರಹ್ಮದೇವನ ಮಹಾಭಕ್ತ ಆಗಿರ್ತಾನೆ. 6 ವರ್ಷ ಕಠಿಣವಾದ ತಪಸ್ ಮಾಡಿ ಬ್ರಹ್ಮದೇವರಿಂದ ಒಂದು ವರ ಪಡ್ಕೊಂಡಿರ್ತಾನೆ. ಆ ವರ ಏನಿರುತ್ತೆ ಅಂದ್ರೆ, ಯಾವುದೇ ದೇವತೆಯಿಂದ ಆಗ್ಲಿ, ಮಾನವರಿಂದನೇ ಆಗ್ಲಿ, ಅಥವಾ ಅಸುರರಿಂದನೇ ಆಗ್ಲಿ, ಮತ್ತೆ ಯಾವುದೇ ಪ್ರಾಣಿಯಿಂದನೇ ಆಗ್ಲಿ ನನಗೆ ಸಾವು ಬರಬಾರ್ದು.
ನನ್ನನ್ನ ಕೊಲ್ಲೋದಿಕ್ಕಾಗ್ಬಾರ್ದು ಅಂತ ಹೇಳಿ ವರ ಪಡ್ಕೊಂಡಿರ್ತಾನೆ. ಸೊ ಹಿರಣ್ಯಾಕ್ಷ ನನ್ಗೆ ಸಾವೇ ಇಲ್ಲ, ನನ್ನನ್ನ ಯಾರಿಂದನೂ ಸಾಯಿಸೋದಿಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ನಾನು ಅಮರನಾಗಿದ್ದೀನಿ ಅಂತ ಹೇಳಿ ದುರಂಕಾರದಿಂದ ತನ್ನ ರಾಕ್ಷಸ ಗುಣ ತೋರ್ಸೋದಕ್ಕೆ ಶುರು ಮಾಡ್ತಾನೆ. ಭೂಮಿ ಮೇಲಿರೋ ಜನಗಳಿಗೆಲ್ಲ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾನೆ. ಅವನ ಶಕ್ತಿ ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇರುತ್ತೆ. ಅವನು ನಡೆದಾಡ್ಬೇಕಾದ್ರೆ ಭೂಮಿ ತಾಯಿನೇ ನಡುಗ್ತಾ ಇರ್ತಾಳೆ. ಅವನ್ ಕೂಗ್ದಾಗ ಆಕಾಶನ ಬಿರುಕ್ ಬಿಡುತ್ತೆ. ಅಷ್ಟು ದೈತ್ಯಾಕಾರವಾಗಿ ಅವನ ಶಕ್ತಿ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇರುತ್ತೆ. ನಂತರ ಇವನು ದೇವತೆಗಳಿಗೆಲ್ಲ ಕಿರುಕುಳ ಕೊಡೋದಕ್ಕೆ ಶುರು ಮಾಡ್ತಾನೆ. ಇಂದ್ರದೇವನ ಅರಮನೆನೂ ಕೂಡ ವಶಪಡಿಸ್ಕೊಳ್ತಾನೆ. ಇವನ್ ಕಾಟ ತಡ್ಕೊಳ್ಳೋದಕ್ಕಾಗ್ದಿರ ದೇವತೆಗಳೆಲ್ಲ ಭಯದಿಂದ ಪರ್ವತದ ಗುಹೆನಲ್ಲಿ ಹೋಗಿ ಬಚ್ಚಿಟ್ಕೊಳ್ತಾರೆ. ಹಾಗೇನೆ ಇನ್ನೂ ಇವನ ಹಿಂಸೆ ಮುಂದುವರಿತಾನೆ ಹೋಗುತ್ತೆ. ನಂತರ ದೇವತೆಗಳಿಗೆ ಮತ್ತೆ ಹಿಂಸೆ ಕೊಡ್ಬೇಕು, ಇನ್ನೂ ಹಿಂಸೆ ಕೊಡ್ಬೇಕು ಅಂತ ಹೇಳಿ ಈ ಹಿರಣ್ಯಾಕ್ಷ ಏನ್ ಮಾಡ್ತಾನೆ, ಭೂಮಿನ ತಗೊಂಡೋಗಿ ಪಾತಾಳ ಲೋಕದಲ್ಲಿ ಮುಳುಗಿಸ್ಬಿಡ್ತಾನೆ. ಆಗ ಭೂಮಿ ತಾಯಿ ಸಮುದ್ರದ ತಳದಲ್ಲಿ ಮುಳುಗೋಗ್ಬಿಡುತ್ತೆ. ಆ ಟೈಮ್ನಲ್ಲಿ ಭೂಮಿ ಮೇಲೆ ಮನು ಮತ್ತೆ ಅವನ ಹೆಂಡತಿ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಆಗ ಮನು ಮತ್ತೆ ಅವನ ಹೆಂಡತಿ ಏನ್ ಮಾಡ್ತಾರೆ, ಬ್ರಹ್ಮದೇವರ ಹತ್ರ ಬಂದ್ಬಿಟ್ಟು ಭೂಮಿ ತಾಯಿ ಸಮುದ್ರದಲ್ಲಿ ಮುಳುಗೋಗಿದೆ, ಈಗ ನಾವ್ ಎಲ್ಲಿ ವಾಸ ಮಾಡ್ಬೇಕು ಅಂತ ಕೇಳ್ತಾರೆ. ಆಗ ಬ್ರಹ್ಮದೇವರು ಭೂಮಿ ತಾಯಿನ ರಕ್ಷಣೆ ಮಾಡ್ಬೇಕಲ್ಲ ಅಂತ ಹೇಳಿ ವಿಷ್ಣು ದೇವರನ್ನ ಧ್ಯಾನ ಮಾಡ್ತಾನೆ. ಬ್ರಹ್ಮ ವಿಷ್ಣುನ ಧ್ಯಾನ ಮಾಡ್ಬೇಕಾದ್ರೆ ವಿಷ್ಣು ದೇವರು ಬ್ರಹ್ಮನ ಮೂಗೊಳಗಡೆಯಿಂದ ಒಂದು ಸಣ್ಣ ಹಂದಿ ರೂಪದಲ್ಲಿ ಹುಟ್ಕೊಂಡು ಆಚೆ ಬೀಳುತ್ತೆ. ಯಾವುದದು ಆ ಜೀವಿ ಅಂತ ಆಶ್ಚರ್ಯದಿಂದ ನೋಡ್ಬೇಕಾದ್ರೆ ಆ ಹಂದಿ ದೊಡ್ಡ ಗಾತ್ರದಲ್ಲಿ ಪರ್ವತದ ಗಾತ್ರದಷ್ಟು ಬೆಳೆದು ಬಿಡುತ್ತೆ. ನಂತರ ವಿಷ್ಣು ಹಂದಿ ತಲೆ ಮತ್ತೆ ಮನುಷ್ಯ ರೂಪದಲ್ಲಿ ಹುಟ್ಕೊಂಡು ಭೂಮಿ ತಾಯಿನ ರಕ್ಷಣೆ ಮಾಡ್ತೀನಿ ಅಂತ ಹೋಗುತ್ತೆ. ಇಲ್ಲಿ ಹಂದಿ ರೂಪನೇ ಯಾಕೆ ಪಡ್ಕೊಳ್ಳುತ್ತೆ ಅಂತ ಅಂದ್ರೆ, ಹಿರಣ್ಯಾಕ್ಷ ವರ ಕೇಳ್ಬೇಕಾದ್ರೆ ಎಲ್ಲಾ ಪ್ರಾಣಿಗಳನ್ನು ಹೇಳಿರ್ತಾನೆ, ಆದ್ರೆ ಈ ಹಂದಿ ಹೆಸರು ಹೇಳೋದ್ ಮಾತ್ರ ಮರ್ತೋಗ್ಬಿಟ್ಟಿರ್ತಾನೆ. ಸೊ ಇವನನ್ನ ಸಂಹಾರ ಮಾಡೋದಕ್ಕೆ ವಿಷ್ಣು ಹಂದಿ ಅವತಾರದಲ್ಲಿ ಬರ್ತಾನೆ. ನಂತರ ಹಂದಿ ರೂಪದಲ್ಲಿ ಭೂಮಿ ತಾಯಿನ ಹುಡ್ಕೊಂಡು ಹೋಗಿ ಸಮುದ್ರದ ತಳದಲ್ಲಿರೋ ಭೂಮಿ ತಾಯಿನ ಕಂಡು ಹಿಡಿತಾನೆ. ಅಷ್ಟರಲ್ಲಿ ಹಿರಣ್ಯಾಕ್ಷ ಬಂದು ಸಮುದ್ರದ ಅಧಿಪತಿಯಾಗಿರೋ ವರುಣದೇವನ ಹತ್ರ ಸವಾಲಾಗ್ತಾನೆ. ನನ್ ಜೊತೆ ಯುದ್ಧ ಮಾಡು ನೀನು ಅಂತ ಹೇಳಿ ಸವಾಲಾಗ್ತಾನೆ ಅವನಿಗೆ. ಆಗ ವರುಣದೇವ ಹೇಳ್ತಾನೆ, ನಾನ್ ಯುದ್ಧ ಮಾಡೋದಿಲ್ಲ, ನೀನು ವಿಷ್ಣು ಜೊತೆ ಯುದ್ಧ ಮಾಡು. ವಿಷ್ಣು ದೇವ್ರು ಬಿಟ್ಟು ಬೇರೆ ಯಾರು ನಿನ್ಗೆ ಸಮಾನವಾಗಿರೋ ಎದುರಾಳಿಗಳಾಗೋದಿಲ್ಲ, ಹೋಗು ವಿಷ್ಣು ಜೊತೆನೆ ಯುದ್ಧ ಮಾಡು ನೀನು ಅಂತ ಹೇಳ್ಬಿಡ್ತಾನೆ. ಆಗ ಮತ್ತೆ ಅದೇ ಟೈಮ್ಗೆ ನಾರದ ಬರ್ತಾನೆ ಅಲ್ಲಿಗೆ. ಆಗ ನಾರದನ ಹತ್ರ ಹಿರಣ್ಯಾಕ್ಷ ಕೇಳ್ತಾನೆ, ವಿಷ್ಣು ಎಲ್ಲಿದ್ದಾನೆ ಅಂತ ಗೊತ್ತಿದ್ಯಾ ನಿಮ್ಗೆ ಅಂತ ಕೇಳ್ತಾನೆ. ಅದಕ್ಕೆ ನಾರದ ಹೇಳ್ತಾನೆ, ವಿಷ್ಣು ಸಮುದ್ರದಲ್ಲಿ ಭೂಮಿ ತಾಯಿನ ರಕ್ಷಣೆ ಮಾಡೋದಿಕ್ಕೆ ಅಂತ ಹೋಗಿದ್ದಾನೆ ಅಂತ ಹೇಳ್ಬಿಡ್ತಾನೆ. ಅದನ್ನ ಕೇಳಿದ ತಕ್ಷಣ ಇವನ್ಗೆ ಕೋಪ ಬಂದು ಸಮುದ್ರದ ಒಳಗಡೆ ಹೋಗ್ತಾನೆ ಅವನು. ಅಲ್ಲಿ ಹಂದಿ ತನ್ನ ದಂತದಿಂದ ಭೂಮಿ ತಾಯಿನ ಮೇಲೆತ್ಕೊಂಡು ಬರ್ತಾ ಇರುತ್ತೆ. ಅಷ್ಟರಲ್ಲಿ ಹಿರಣ್ಯಾಕ್ಷ ಅಲ್ಲಿಗೆ ಬಂದ್ಬಿಟ್ಟು, ನಾನು ವಶಪಡಿಸ್ಕೊಂಡಿರೋ ಭೂಮಿನ ಎಲ್ಲಿಗೆ ಎತ್ಕೊಂಡು ಹೋಗ್ತಾ ಇದೀಯ ನೀನು, ಅಲ್ಲೇ ಇಡು ಅದನ್ನ, ಇಲ್ಲ ಅಂತ ಅಂದ್ರೆ ನಿನ್ನ ತಲೆನ ಪುಡಿ ಪುಡಿ ಮಾಡ್ತೀನಿ ಅಂತ ಬೆದರಿಸ್ತಾನೆ ವಿಷ್ಣುಗೆ. ನಂತರ ಹಿರಣ್ಯಾಕ್ಷನು ಕೂಡ ಹಂದಿ ರೂಪ ತಾಳಿ ವಿಷ್ಣುಗೆ ನನ್ನ ಜೊತೆ ಯುದ್ಧ ಮಾಡು ಅಂತ ವಿಷ್ಣುಗೆ ಸವಾಲ್ ಹಾಕ್ತಾನೆ. ಆದ್ರೆ ವಿಷ್ಣು ಅವನೆಷ್ಟೇ ಹಾರಾಡಿದ್ರು ಕೂಡ ಅದನ್ನ ನಿರ್ಲಕ್ಷ್ಯ ಮಾಡಿ ಭೂಮಿ ತಾಯಿನ ಪಾತಾಳದಿಂದ ಮೇಲೆತ್ಕೊಂಡು ಬರ್ತಾ ಇರ್ತಾನೆ. ಅದ್ರ ಜೊತೆನಲ್ಲೇ ಹಿರಣ್ಯಾಕ್ಷನು ಕೂಡ ಅದ್ರ ಹಿಂದೆನೆ ಬರ್ತಾ ಇರ್ತಾನೆ. ನಂತರ ವಿಷ್ಣು ಮೊದ್ಲು ಭೂಮಿ ತಾಯಿನ ಸೇಫ್ ಆಗಿ ತಂದು ಅದ್ರ ಅಕ್ಷದ ಮೇಲಿಟ್ಟು ಮತ್ತೆ ಹಿರಣ್ಯಾಕ್ಷನ್ ಜೊತೆ ಯುದ್ಧ ಮಾಡೋದಕ್ಕೆ ಅಂತ ಹೇಳಿ ವಾಪಸ್ ಬರ್ತಾನೆ. ಹೀಗೆ ಇವರಿಬ್ರು ಯುದ್ಧ ಮಾಡ್ತಾರೆ, ಸುಮಾರು ಕಾಲ ಹೋರಾಡ್ತಾನೆ ಇರ್ತಾರೆ. ಆಗ ಬ್ರಹ್ಮದೇವರು ಆ ಟೈಮ್ ನಲ್ಲಿ ವಿಷ್ಣು ಹತ್ರ ಹೇಳ್ತಾನೆ, ಸೂರ್ಯಾಸ್ತ ಆಗೋದಕ್ಕೆ ಇನ್ನು 1 ಗಂಟೆ ಮಾತ್ರ ಉಳಿದಿದೆ, ಸೂರ್ಯಾಸ್ತ ಆಗೋದಕ್ಕೂ ಮುಂಚೆನೆ ಅವನನ್ನ ನಾಶ ಮಾಡು ಅಂತ ಹೇಳ್ತಾನೆ. ಅದನ್ನ ಹಿರಣ್ಯಾಕ್ಷ ಕೇಳಿಸ್ಕೊಂಡು ಮತ್ತೆ ಇನ್ನೂ ಜಾಸ್ತಿ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ದುಷ್ಟಶಕ್ತಿ ದೈವಶಕ್ತಿನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಕೊನೆಗೆ 1000 ವರ್ಷಗಳು ಹೋರಾಟ ಮಾಡಿ ಯುದ್ಧ ಮಾಡಿ ವಿಷ್ಣು ಹಂದಿ ರೂಪದಲ್ಲಿ ಹಿರಣ್ಯಾಕ್ಷನನ್ನ ಸಂಹಾರ ಮಾಡ್ತಾನೆ. ಅಲ್ಲಿಗೆ ಭೂಮಿ ತಾಯಿ ರಕ್ಷಣೆ ಆಗುತ್ತೆ. ಹಾಗೇನೆ ಮನು ಮತ್ತೆ ವಾಪಸ್ಸು ಭೂಮಿಗೆ ಬರ್ತಾನೆ. ಮತ್ತೆ ದೇವತೆಗಳು ತಮ್ಮ ಸ್ವರ್ಗನ ಮತ್ತೆ ವಾಪಸ್ಸು ಪಡ್ಕೊಳ್ತಾರೆ. ಇಷ್ಟು ವರಾಹ ಅವತಾರದ ಸ್ಟೋರಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್.